ನಮಸ್ಕಾರ ಸ್ನೇಹಿತರೆ, ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೂ ಮತ್ತು ಯೂಟ್ಯೂಬ್ ಚಾನಲ್ಗೂ ಸುಸ್ವಾಗತ. ನಾನು ಇವತ್ತು ನಿಮಗೆ ತಿಳಿಸಿಕೊಡ್ತಕ್ಕಂಥದ್ದು ಏನು ಅಂತಂದರೆ, ಇಂಜೇವಾಡಿ ಫೇಸ್ 1ನಲ್ಲಿರ್ತಕ್ಕಂಥ ಪಾಯ್ಸ್ ರೆಸ್ಟೋರೆಂಟ್. ಇಲ್ಲಿ ನಾವು ಟೀಮ್ ಡಿನ್ನರ್ಗೆ ಹೋಗಿದ್ವಿ. ಸೊ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಮೊದಲನೇದಾಗಿ ಅಲ್ಲಿ ಒಂದು ಬ್ಯಾಂಡ್ ಕೊಡ್ತಾರೆ. ಆ ಬ್ಯಾಂಡ್ನ ನನ್ನ ಕೈಗೆ ಹಾಕ್ಕೊಂಡು ಈಗ ಒಳಗೆ ಹೋಗ್ತಾ ಇದ್ದೀನಿ. ಇದು ಪಾಯ್ಸ್ ರೆಸ್ಟೋರೆಂಟ್ ಯಾವ ಥರ ಇದೆ ಅನ್ನೋದು ನಾನು ತೋರಿಸ್ತಾ ಇದ್ದೀನಿ ನೋಡಿ. ಯಾವ ಥರ ಲೈಟಿಂಗ್ ಆಗಿ ಹೆಂಗೆ ಕಂಗೊಳಿಸ್ತಾ ಇದೆ ಅನ್ನೋದು ನೀವು ನೋಡಿ. ಸೊ ಪಾಯ್ಸ್ ರೆಸ್ಟೋರೆಂಟು ಇಲ್ಲಿ ಇಂಜೇವಾಡಿ ಫೇಸ್ 1 ಲಕ್ಷ್ಮೀ ಚೌಕಿಗೆ ಹತ್ರದಲ್ಲೇ ಬರುತ್ತೆ. ಸೊ ಇದರ ಅಡ್ರೆಸ್ ಲಿಂಕು ನನ್ನ ಡಿಸ್ಕ್ರಿಪ್ಷನಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ. ಓಕೆ, ಈಗ ನನ್ನ ಟೀಮ್ಮೇಟ್ಸ್ ಸಿಕ್ಬಿಟ್ರು. ಸೊ ಇವ್ರು ಫಸ್ಟ್ ಟೈಮ್ ನನ್ನ ಕ್ಯಾಮ್ರಾ ನೋಡಿಬಿಟ್ಟು ಕೇಳಿದರು, ಓಕೆ ನೀವು ಯೂಟ್ಯೂಬರಾ ಅಂತೇಳಿ. ಸೊ ಹೌದು ಅಂತ ಹೇಳ್ದೆ. ಅದಾದಮೇಲೆ ನಾನು ಬಂದುಬಿಟ್ಟು ಇಲ್ಲಿ ಚಿಕನ್ ಸ್ಟಾರ್ಟರ್ ಟ್ರೈ ಮಾಡಿದೆ. ಚಿಕನ್ ಸ್ಟಾರ್ಟರ್ ಜೊತೆಗೆ ಒಂದು ವೆಲ್ಕಮ್ ಡ್ರಿಂಕ್ ಇತ್ತು, ಅದನ್ನು ಕುಡಿತಾ ಇದ್ದೀನಿ. ಈಗ ಕುಡಿದ್ಬಿಟ್ಟು ನಾವು ಮತ್ತೆ ಎಲ್ಲರೂ ಸೇರಿಕೊಂಡು ಮೇಲ್ಗಡೆ ಹೋದ್ವಿ. ಅಂದರೆ ಫಸ್ಟ್ ಫ್ಲೋರಿಗೆ ಹೋದ್ವಿ, ಯಾಕಂದರೆ ನಮ್ಮ ಮ್ಯಾನೇಜರ್ ಎಲ್ಲರೂ ಕರೆದಿದ್ರು. ಸೊ ಅಲ್ಲಿ ಒಂದು ಗೇಮ್ಸ್ ಆಡಬೇಕು ಅಂತೇಳಿ. ಸೊ ಅದಕ್ಕಿಂತ ಗೇಮ್ ಆಡೋದಕ್ಕಿಂತ ಮುಂಚೆ ನಾನು ಏನು ಮಾಡ್ತಾಯಿದ್ದೀನಿ, ಇದನ್ನು ತೋರಿಸ್ತಾ ಇದ್ದೆ ಹೊರಗಡೆ ಮೇಲ್ಗಡೆ ಯಾವ ಥರ ವ್ಯೂ ಇದೆ ಅಂತೇಳಿ. ನೋಡಿ, ಇಲ್ಲೂ ಸಹಿತ ಟೇಬಲು ಚೇರ್ನು ಎಲ್ಲ ಅರೇಂಜ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಮತ್ತು ಪ್ಲಾಂಟೇಶನ್ಸ್ ಚೆನ್ನಾಗಿ ಮಾಡಿದ್ದಾರೆ. ಒಂಥರ ಚೆನ್ನಾಗಿದೆ ರೆಸ್ಟೋರೆಂಟು. ಈಗ ತಂಬೋಲಾ ಗೇಮ್ ಶುರು ಮಾಡಿದರು. ಇಲ್ಲಿ ಒಂದು ಚೀಟಿ ಕೊಟ್ಟಿರ್ತಾರೆ. ಆ ಚೀಟಿಯಲ್ಲಿ ಅವ್ರು ಹೇಳ್ತಿರಕ್ಕಂಥ ನಂಬರೆಲ್ಲ ನಮಗೆ ಬರಬೇಕು. ಅದರಲ್ಲಿ ಇಷ್ಟು ಲೈನ್ ಅಂತೇಳಿ ಫಿಲಪ್ ಆಗಬೇಕು, ಅವ್ರು ಹೇಳಿರೋ ಲೈನು. ಇಲ್ಲಿ ನಮ್ಮದ್ರಲ್ಲಿ ಇಬ್ಬರು ಟೀಮ್ಮೇಟ್ಸ್ ನಮ್ಗೆ ಗೊತ್ತಿಲ್ಲ ಅಂತಂದರೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಸೊ ಅವ್ರು ಹೇಳಿರೋ ನಂಬರೆಲ್ಲ ನಾನು ಟ್ರೈ ಮಾಡಿದೆ, ನನಗೆ ಯಾವ ಅದೃಷ್ಟ ಅನ್ನೋದು ಬರಲಿಲ್ಲ. ಸೊ ಇದರಲ್ಲಿ 3 ಮಾತ್ರ ಟೀಮಿಂದ ಸೆಲೆಕ್ಟ್ ಆದರು. ಅದರಲ್ಲಿ ಒಬ್ಬರು ನಮ್ಮ ಮ್ಯಾನೇಜರು, ಬಟ್ ಆದರೆ ಏನು ಹೇಳ್ತೀವಿ ಅದು ವೇಸ್ಟು. ಸೊ ಇದರಲ್ಲಿ ಈಗ ನೋಡ್ತಿದ್ರೆ ನೋಡಿರಿ, ಆ ಹುಡುಗಿ ಕೈ ತೋರಿಸಿದ್ರಲ್ಲ, ಆ ಹುಡುಗಿ ಬಂದುಬಿಟ್ಟು ಪ್ರೈಸ್ ಬಂದಿದೆ. ಆ ಹುಡುಗಿ ಸೆಕೆಂಡ್ ಲೈನ್ ಅಂತಂತು. ಅದಾದಮೇಲೆ ಈಗ ಗೇಮ್ ಶುರು. ಈ ಗೇಮ್ ಬಂದುಬಿಟ್ಟು ಇನ್ನೊಂದು ಗೇಮ್ ಬಂದುಬಿಟ್ಟು, ಈ ಗೇಮ್ ಯಾವ ಥರ ಅಂತಂದರೆ, ಫಸ್ಟ್ ಪರ್ಸನ್ ಯಾವ ಸ್ಟೆಪ್ ಮಾಡಿರ್ತಾರೆ ಅದೇ ಸ್ಟೆಪ್ಪು ಲಾಸ್ಟ್ವರೆಗೂ ಎಲ್ಲ ಪರ್ಸನ್ ಕ್ಯಾರಿ ಮಾಡಬೇಕು. ಬಟ್ ಈಗ ಸೆಕೆಂಡ್ ಪರ್ಸನ್ ಆ ಸ್ಟೆಪ್ಪನ್ನು ಈಗ ಮತ್ತೆ ಮಾಡ್ತಿದ್ದಾರೆ. ಅವರು ಥರ್ಡ್ ಪರ್ಸನ್ ತೋರಿಸ್ತಿದ್ದಾರೆ. ಇಲ್ಲಿ ವಿಶೇಷ ಏನಂದರೆ, ಥರ್ಡ್ ಪರ್ಸನ್ ಬಂದುಬಿಟ್ಟು ನಮ್ಮ ಮ್ಯಾನೇಜರು, ಅವರು ಸಹಿತ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ನೋಡಿ, ಅವ್ರು ಬಂದುಬಿಟ್ಟು ಈಗ ಫೋರ್ತ್ ಪರ್ಸನ್ ತೋರಿಸ್ತಿದ್ದಾರೆ ಯಾವ ಥರ ಸ್ಟೆಪ್ ಮಾಡಬೇಕು ಏನು ಅಂತೇಳಿ. ಸೊ ಇದು ಇನ್ನೊಂದು ವಿಡಿಯೋ, ನಾನು ಫುಲ್ ವೀಡಿಯೋನು ಇನ್ನೊಂದು ಸತಿ ಹಾಕ್ತೀನಿ. ಬರೀ ಜಸ್ಟ್ ಈ ಸ್ಟೆಪ್ ತೊಗೊಂಡಿರೋದೆ. ಇವ್ರು ಬಂದುಬಿಟ್ಟು ಈ ಪರ್ಸನ್ ತೋರಿಸಿದ್ರೆ, ಅದಾದಮೇಲೆ ಮತ್ತೆ ಈಗ ಇವ್ರು ಇನ್ನೊಬ್ಬರು ಮ್ಯಾನೇಜರು, ಇವ್ರ ಹತ್ರ ಮತ್ತೆ ಇವ್ರಿಗೆ ಒಂದು ಸ್ಟೆಪ್ ತೋರಿಸ್ತಿದ್ದಾರೆ, ಈ ಸ್ಟೆಪ್ ಯಾವ ಥರ ಅಂತೇಳಿ. ಸೊ ಫೈನಲಿ ಇವ್ರು ಬಂದುಬಿಟ್ಟು ಈ ಸ್ಟೆಪ್ ಮಾಡಿದ್ದಾರೆ. ಬಟ್ ಆದರೆ ಅದು ಸ್ಟೆಪ್ ಅಲ್ಲ, ಇದು ಈ ಸ್ಟೆಪ್ಪು ಫಸ್ಟ್ ತೋರಿಸಿರೋ ಹುಡುಗಿನೇ ಮತ್ತೆ ಅದು ತೋರಿಸಿದಾಳೆ, ಅದು ಸ್ಟೆಪ್ ಮಾಡಬೇಕಾಗಿರೋದು. ಬಟ್ ಎಲ್ಲರೂ ರಾಂಗ್ ಮಾಡಿದ್ದಾರೆ. ಓಕೆ, ಸೊ ಇದೇ ಥರ ಕಾರ್ಪೊರೇಟಲ್ಲಿ KT ಸಹಿತ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ. ಸೊ ಈಗ ಫುಡ್ ಹತ್ರ ಬಂದಿದೆ. ಫುಡ್ ಹತ್ರ ಬಂದ್ಕೊಳ್ಳೆ ಇಲ್ಲಿ ಒಬ್ಬೊಬ್ಬರು ಒಂದು ಫುಡ್ಡು. ಸೊ ವೆಜಿಟೇರಿಯನ್ಸು ನಾನ್ ವೆಜಿಟೇರಿಯನ್ಸ್ ಇಬ್ಬರು ಇದ್ದಾರೆ. ಸೊ ಇವರು ನಮ್ಮ ಮ್ಯಾನೇಜರು, ಇವ್ರಿಗೆ ಫಸ್ಟ್ ಕೇಳಿದೆ, ಇವರು ಚಿಕನ್ ಟ್ರೈ ಮಾಡ್ತಿದ್ದಾರೆ. ಅವ್ರ ಮ್ಯಾನೇಜರ್ ಪಕ್ಕದಲ್ಲಿರ್ತಕ್ಕಂಥ ಹುಡುಗಿ ಬಂದುಬಿಟ್ಟು ಜೀರಾ ರೈಸನ್ನು ಟ್ರೈ ಮಾಡ್ತಿದ್ದಾಳೆ. ಸೊ ಅದಾದಮೇಲೆ ಇವರು ಇನ್ನೂ ಇಬ್ಬರು ಹುಡುಗರು ಇದ್ದಾರಲ್ಲ, ಅವ್ರು ಬಂದುಬಿಟ್ಟು ಒಬ್ಬರು ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್. ಅದರಲ್ಲಿ ಒಬ್ಬರಿಗೆ ಪನ್ನೀರ್ ಟ್ರೈ ಮಾಡ್ತಿದ್ದಾರೆ, ಇನ್ನೊಬ್ಬರು ಚಿಕನ್ ಟ್ರೈ ಮಾಡ್ತಿದ್ದಾರೆ. ಈಗ ಇವ್ರ ಹತ್ರ ನಾನು ಬಂದು ಕೇಳಿದೆ, ಇವರು ಐಸ್ ಕ್ರೀಮ್ ತಿಂತಿದ್ದಾರೆ. ಸೊ ಮತ್ತು ಇನ್ನೊಬ್ಬ ಪರ್ಸನ್ ಬಂದುಬಿಟ್ಟು ವೆಜಿಟೇರಿಯನು. ಸೊ ಅದಾದಮೇಲೆ ನಾನು ಎಲ್ಲ ವೆಜಿಟೇರಿಯನ್ ಬ್ಯಾಚ್ ಅಂತ ಕೇಳಿದೆ. ಅದಕ್ಕೆ ಬಂದುಬಿಟ್ಟು ಒಬ್ಬ ಹುಡುಗ ಬಂದುಬಿಟ್ಟು ವೆಜಿಟೇರಿಯನ್ ಅಲ್ಲ, ನಾವೆಲ್ಲ ಕೋಲ್ಡ್ ಡ್ರಿಂಕ್ಸ್ ಬ್ಯಾಚ್ ಅಂತೇಳಿ ಕಾಮಿಡಿಯಾಗಿ ಹೇಳ್ದೆ. ಸೊ ಅದಾದಮೇಲೆ ನಾವು ಇನ್ನೊಬ್ಬ ಮ್ಯಾನೇಜರ್ ಹತ್ರ ಬಂದೆ. ಇವ್ರು ಬಂದುಬಿಟ್ಟು ಇವರು ಪ್ಯೂರ್ ವೆಜಿಟೇರಿಯನು.
ಸೊ ಇದಾದಮೇಲೆ ಈಗ ನನ್ನ ಟರ್ನ್ ಬಂತು. ಇದರಲ್ಲಿ ಚಿಕನ್ ಕರಿ ನಾನು 2 ಟೈಪ್ಸ್ ಇದೆ, ಅವು 2 ಹಾಕ್ಕೊಂಡೆ. ಅದಾದಮೇಲೆ ಜೀರಾ ರೈಸ್ ತೊಗೊಂಡೆ. ಸೊ ಚಿಕನ್ ಕರಿ ಅಲ್ಲದೆ ಪನ್ನೀರ್ ಕರಿನೂ ಸಹಿತ ಇದೆ, ಅದನ್ನು 2 ಟೈಪ್ಸ್ ಮಾಡಿದರು. ಅದಾದಮೇಲೆ ಗುಲಾಬ್ ಜಾಮೂನು ಮತ್ತು ಐಸ್ ಕ್ರೀಮು ಇತ್ತು. ಸೊ ಇದೇ ಥರ ಇನ್ನಷ್ಟು ಮಾಹಿತಿಗೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.